ಈಗ ಪರಮ ಪೂಜ್ಯ ಶ್ರೀ ಚಿದಂಬರ ದೀಕ್ಷಿತರು ಮುಂಬಯಿಯವರು ಸಮ್ಮೇಳನ ಉದ್ದೇಶಿಸಿ ಶ್ರೀ ಯೋಗೇಶ್ವರ ಯಾಜ್ಞವಲ್ಕರವರನ್ನು ಕುರಿತು ಮಹರ್ಷಿಗಳನ್ನು ಕುರಿತು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಾಂತ ವೇದ್ಯಂ ಸಕಲಾಗತಂ ದಯಾಸುವಾಸಂತರೂಪಂ ಶ್ರೀಯಾಜ್ಞವಲ್ಕಂ ಪರಿಪೂರ್ಣಚಂದ್ರಂ ಶ್ರೀಮದ್ಗುರುತೇಜಮಹಂ ನಮಾಮಿ. ಚಿದಂಬರ ನಮಸ್ತೆ ಸ್ತೋತಿಕಾರ್ಥ ಪ್ರದಾಯಿನಿ ಔದುಂಬರ ಸದಾ ವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಜನರು ಶುಕ್ಲ ಯಜುರ್ವೇದ ಯಾಜ್ಞವಲ್ಕ ಸ್ಮೃತಿ, ನಮ್ಮ ಶುಕ್ಲ ಯಜುರ್ವೇದದ ಘನತೆ ಎಲ್ಲರೂ ಹೊಗಳಿದ್ರು. ನಾನು ಒಂದವತ್ತು ವಿಚಾರ ನಿಮ್ಮ ಮುಂದೆ ಇಡಬೇಕಂತ ಮಾಡ್ತೀನಿ. ಅಂದ್ರೆ ಇದು ರಾಜ್ಯ ಮಟ್ಟದ ಸಮ್ಮೇಳನ ಅಂಥದ್ದೇನಿದು ನಡೆದ, ಇದ್ರದ್ದು ಉದ್ದೇಶ ಸ್ವಲ್ಪ ಇನ್ನೂ ಕ್ಲಿಯರ್ ಆಗಿ ಪಾಯಿಂಟ್ ವೈಸ್ ಬರ್ದಿದ್ರೆ ಬಹಳ ಚಲೋ ಆಗ್ತಿತ್ತು. ಯಾಕಂದ್ರೆ ನಮ್ಮ ಶುಕ್ಲ ಯಜುರ್ವೇದ ಕನ್ನಡ ಶಾಖದಲ್ಲಿ ಸಾಕಷ್ಟು ಸಮ್ಮೇಳನಗಳನ್ನು ನಾವು ನೋಡಿದ್ವಿ. ಬಿಜಾಪುರ, ನಾಸಿಕ್, ಬಾಬುಳಗಾಂವ್. ಸಮ್ಮೇಳನ ಆದ್ಮೇಲೆ ಮತ್ತೆ ಸಮ್ಮೇಳನ ನಡುವೆ ನಾವು ಏನ್ ಮಾಡ್ತೀವಪ್ಪಂಥದ್ದು ಕ್ಲಾರಿಟಿ ನಮ್ಗೆ ಯಾರಿಗೂ ಇಲ್ಲ. ಎಲ್ಲಾರು ಚಪ್ಪಾಳೆ ಹೊಡಿತೀವಿ. ಈಗ ನಿಮ್ಗೆ ಜಾಸ್ತಿ ನಾ ಸಮಯ ತಗೊಂಡು, ಯಾಕಂದ್ರೆ ಊಟದ ಟೈಮ್ ಆಗಿದೆ. 90% ಜನ ಅಲ್ಲೇ ಊಟದ ಹತ್ರ ಇದ್ದಾರೆ. ಇಲ್ಲಿ ಕೇವಲ 10% ಮಂದಿ ಕೂತಾರ. ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ಮ ಸತ್ಯನಾರಾಯಣ ಮಾಡ್ಗೇರಿಯವ್ರಿಗೆ ಒಂದು ಪಾಸಿಟಿವ್ ವೇನಾಗ ಒಂದು ಅಡ್ವೈಸ್ ಕೊಡ್ತೀನಿ. ಅಂದ್ರೆ ಅವ್ರಿಗಂತಲ್ಲ, ಎಲ್ಲ ಯಾಜ್ಞವಲ್ಕ ಸಂಘಗಳಿರ್ಲಿ, ಚಿದಂಬರ ಸೇವಾ ಸಮಿತಿ ಇರ್ಲಿ, ಎಲ್ಲ ನಮ್ಮ ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟಂತ ಯಾವೇ ಗ್ರೂಪ್ಸ್ ಇರ್ಲಿ, ಅವರೆಲ್ಲರೂ ಒಂದು ಕಾಮನ್ ಕೋಡ್ ಆಫ್ ಕಾಂಡಕ್ಟ್ ಅಂತ ಮಾಡ್ಕೋಬೇಕು. ಒಂದು ಕಾನ್ಫೆಡರೇಷನ್. ಈಗ ಹೆಂಗಿರ್ತದೆ ನೋಡ್ರಿ, ಎಲ್ಲ ಸಂಸ್ಥೆಗಳಿಗೆ ಒಂದು ಆಡಳಿತ ಮಂಡಳಿ ಟೈಪ್ ಮಾಡಿಕೊಂಡು ಸಂಘಟನಾ ಮತ್ತು ನಿಜವಾದ ಸಂಘಟನಾ ಆಗುತ್ತೆ. ನಮ್ಮ ಶುಕ್ಲ ಯಜುರ್ವೇದ ಎಷ್ಟು ದೊಡ್ಡದಂದ್ರ ಸಾಕ್ಷಾತ್ ಭಗವಂತನೇ ಅವತಾರ ಮಾಡ. ಪರಬ್ರಹ್ಮ ಪರಿಪೂರ್ಣ ಚಿದಂಬರ ಮಹಾಸ್ವಾಮಿಗಳಂದ್ರ ಸಾಕ್ಷಾತ್ ಕೃಷ್ಣ ಅವತಾರ, ಪಾಂಡುರಂಗ ಅವತಾರ. ಮಹಾಸ್ವಾಮಿ ವಿಷ್ಣು ಭಕ್ತರಿಗೆ ವಿಷ್ಣು ರೂಪ ತೋರಿಸಿದ್ರು, ನರಸಿಂಹ ಭಕ್ತರಿಗೆ ನರಸಿಂಹ ರೂಪ ತೋರಿಸಿದ್ರು. ರಾಜಾರಾಮ್ ಮಹಾರಾಜ್ ಅಂದ್ರೆ ಪ್ರಹ್ಲಾದ್, ಅಂಗದ್, ಉದ್ಧವ್, ನಾಮದೇವ್, ತುಕಾರಾಮ್, ರಾಜಾರಾಮ್. ಅವ್ರು ಹೇಳ್ತಾರೆ, ನರನೋಹೇ ಚಿದಂಬರ ನಾರಾಯಣ ಅವತಾರ. ಎಲ್ಲ ನಾವು ಏನಂದ್ರೆ ಹುಣಸಿ ಹೊಳಿ ಎಲ್ಲ ಅದ್ರೊಳಗ ಬರ್ತೀವಿ. ಆದ್ರೆ ಎಲ್ಲರೂ ನಾವು ಚಿದಂಬರ ಸ್ವಾಮಿಗಳನ್ನು ಭಕ್ತಿ ಮಾಡ್ಬೇಕು, ಯಾಜ್ಞವಲ್ಕರನ್ನು ಮಾಡ್ಬೇಕು, ಮಾಧವ ತೀರ್ಥರಿಗೂ ನಾವು ಏನಪ್ಪಾ ಅಂತಂದ್ರೆ ಅವ್ರು ನಮಸ್ಕಾರ ಮಾಡ್ಬೇಕು. ಹಿಂಗೆಲ್ಲರೂ ಯಾವ ರೀತಿ ನಾವು ಒಂದಾಗೋದು ಅನ್ನುವಂಥದ್ದು ಒಂದು ರಿಸರ್ಚ್ ಅಂಡ್ ಸ್ಟಡಿ ಟೀಮ್ ತಯಾರಾಗಬೇಕು. ಇದು ಸಮ್ಮೇಳನದಿಂದ ಸಮ್ಮೇಳನ ಏನು ಇದು ಅಂದ್ರೆ ಅದ್ರ ಎಫೆಕ್ಟಿವ್ ರಿಸಲ್ಟ್ ಏನಿರಲಿ. ನನಗೆ ಒಂದು ಸ್ಟಡಿ ಅಂಡ್ ರಿಸರ್ಚ್ ಟೀಮ್ ಇರಬೇಕು. ಅದು ಸ್ಟಡಿ ಮಾಡಬೇಕು. ಈಗ ಎಲ್ಲರೂ ಹೇಳಿದ್ರೆ ಇದೆಲ್ಲ 50-60 ವರ್ಷದವ್ರಿಗಿಂತ ಮೇಲೆ ಇದ್ದಾರೆ, ಯಂಗ್ ಪೀಪಲ್ ಇಲ್ಲ ಅಂತ ಹೇಳಿ. ನಾವು ಯೂತ್ನ ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂಬಂತದ್ರ ಮೇಲೆ ಜಾಸ್ತಿ ಏನಪ್ಪಾ ಅಂದ್ರೆ ನಮ್ದು ಬ್ರೈನ್ ಸ್ಟ್ರಾಮಿಂಗ್ ಆಗುತ್ತೆ. ಈಗ ನೋಡ್ರಿ, ಇವತ್ತ ಎಲ್ಲಾರು ನಾವು ಸಮ್ಮೇಳನಕ್ಕೆ ಬರ್ತೀವಿ. ಬಹಳ ಚಲೋ ವ್ಯವಸ್ಥೆ ಮಾಡ್ಯಾರ ನಮ್ಮ ಮಾಡ್ಗೇರಿಯವರು. ಎಷ್ಟು ಆನಂದ ನೋಡ್ರಿ, ತಂಪದ, ಬಹಳ ಆನಂದದ. ನಾವು ಮನೆಗೆ ಹೋದ್ಮೇಲೆ ಏನ್ ವಿಚಾರ ಮಾಡ್ಬೇಕಪ್ಪ ಸಮ್ಮೇಳನದ ಬಗ್ಗೆ? ನಾವು ಏನ್ ತಗೊಂಡೋಗಿ, ವಾಟ್ ಇಸ್ ದ ಮೆಸೇಜ್ ನಾವೇನ್ ತಗೊಂಡೋಗಿ? ಯಾವ ರೀತಿ ಬರೀ ಯಾಜ್ಞವಲ್ಕ ಸ್ಮೃತಿ ಮೇಲೆ ನಮ್ದು ಕಾನ್ಸ್ಟಿಟ್ಯೂಷನ್ ಅದ, ಅವ್ರ ಫೋಟೋ ಪಾರ್ಲಿಮೆಂಟ್ನಾಗ ಹಾಕ್ಯಾರ ಅಂತ ಎಲ್ಲ ಸಮ್ಮೇಳನ ಕೇಳಿದ್ವಿ. ಆದ್ರೆ ನಾಳಿಂದ ಏನ್ ನಾವು ಮಾಡ್ಬೇಕು? ಯಾವ ರೀತಿ ನಮ್ಗೆ ಇಡೀ ಅನಂತ ಕೋಟಿ ಬ್ರಹ್ಮಾಂಡದೊಳಗ ಶುಕ್ಲ ಯಜುರ್ವೇದ ಒಂದು ವೇದದ ಎಲ್ಲೇ ಭಾಗವತ್ ಸಂಪ್ರದಾಯ ಮತ್ತು ಸ್ಮಾರ್ತ ಸಂಪ್ರದಾಯವರು ಕೂಡಿ ಆನಂದದ ಪ್ರೀತಿಯಿಂದಿದ್ದಾರೆ. ಆ ಪ್ರೀತಿಯನ್ನು ಹೆಂಗೆ ಬೆಳೆಸ್ಬೇಕಂಬಂತ ಚಿಂತನೆ ಆಗ್ಬೇಕೇ ವಿನ ನಾವೇನಂತಂದ್ರೆ ಬೇರೆ ಬೇರೆ ಗ್ರೂಪ್ಸು, ಅವ್ರು ಬೇರೆ ಇವ್ರು ಬೇರೆ ಅಂತ ನಾವು ಮಾಡಬಾರ್ದು. ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಬ್ರಾಹ್ಮಣ ಅಂತದೇನು ಶಬ್ದ, ಬ್ರಾಹ್ಮಣನ ಕರ್ತವ್ಯ ಏನಪ್ಪಾ ಅಂತಂದ್ರೆ ಅವ ತಪ ಅನುಷ್ಠಾನಗಳನ್ನು ಮಾಡಬೇಕು, ಶಾಸ್ತ್ರವನ್ನು ಎದಕ್ಕೆ ಓದಬೇಕು? ತನ್ನ ವೈಯಕ್ತಿಕ ಅಲ್ಲ, ಸಮಾಜ ಕಲ್ಯಾಣ ಸಲುವಾಗಿ ಅವ ಬ್ರಾಹ್ಮಣ. ನೋಡಿ ಹೇಳ್ತಾರ ಬಡ ಬ್ರಾಹ್ಮಣ ಅಂತ ಹೇಳ್ತಾರೆ. ಯಾಕಪ್ಪ ಅವ ಬಡ ಇದ್ದ ಅಂದ್ರೆ ಸಮಾಜದ ಸಲುವಾಗಿ ಅವ ಏನಂತಂದ್ರೆ ಅನುಷ್ಠಾನ, ಜಪ, ತಪ, ಶಾಸ್ತ್ರ, ವೇದ ಅಧ್ಯಯನ ಮಾಡ್ತಿದ್ದ. ಅವ ಮಾಡಿದ್ದು ಸಮಾಜಕ್ಕೆ ಏನು ಅನುಷ್ಠಾನ ಮಾಡ್ತಿದ್ದ, ಅದನ್ನೇನು ಅಲ್ಲಿ ಇದ್ದಂತ ಏನು ವ್ಯಾಪಾರಿಗಳು ತಂದು ಕೊಡ್ತಿದ್ರು, ಅದ್ರ ಮೇಲೆ ಅವ್ನ ಜೀವನ ನಡೀತಿತ್ತು.
ಅದನ್ನ ನಾವು ಏನಪ್ಪ ಅಂತಂದ್ರೆ ಈಗ ಜಾಗೃತಿ ಮಾಡ್ಬೇಕಾಗಿದೆ. ಈಗ ನಮ್ಮೆಲ್ಲ ಓದ್ಕೊಂಡವರು ಇಂಗ್ಲಿಷ್ ಬಂದವರೆಲ್ಲ ದೊಡ್ಡ ದೊಡ್ಡ ಗುರುಗಳು ಬೇರೆ ಗುರುಗಳ ಹತ್ರ ಹೋಗ್ಲಿರ್ತಾರೆ. ನೋಡ್ರಿ ಅಲ್ಲಿ ದೊಡ್ಡ ಸದ್ಗುರು ಹತ್ರ ಸಾವಿರಾರು ಲಕ್ಷಾಂತರ ಜನ ಹೋಗ್ತಾರ. ಶ್ರೀ ಶ್ರೀ ರವಿಶಂಕರ್ ಗುರುಗಳ ಹತ್ರ ಸಾವಿರಾರು ಲಕ್ಷಾಂತರ ಜನ ಹೋಗ್ತಾರೆ. ಇಡೀ ಜಗತ್ ತುಂಬಾ ಅವ್ರು ಏನಂತಂದ್ರೆ ನಮ್ಮ ಸನಾತನ ಹಿಂದೂ ಧರ್ಮ ಹೇಳಿರ್ತಾರ. ನಮ್ಮ ಯಾಜ್ಞವಲ್ಕ್ಯ ಶುಕ್ಲ ಯಜುರ್ವೇದಾಗಲಿ, ಈಶಾವಾಸ್ಯ ಉಪನಿಷತ್ ಆಗಲಿ, ಬೃಹದಾರಣ್ಯಕ ಉಪನಿಷತ್ ಆಗಲಿ ಯಾವ ರೀತಿ ನಮ್ದು ಕಡಿಮೆ ಅದ. ನಾವೆಲ್ಲ ಇಲ್ಲಿ ವೇದ ಪಾಠಶಾಲದ ಹುಡುಗರು ಕಲಿಯೋದು ನೋಡ್ತೀವಿ. ಎಲ್ಲ ನಮ್ಮ ವೇದ ವಿದ್ಯಾರ್ಥಿಗಳು ಒಂದು 100 ಮಂದಿ ಏನಂತಂದ್ರೆ ವೇದ ವಿದ್ಯಾರ್ಥಿಗಳಿದ್ರೆ 90 ಮಂದಿ ಪೌರಾಣಿಕ ಹೋಗ್ತಾರೆ, 10 ಮಂದಿ ಇಲ್ಲ 5 ಮಂದಿ ಮಾತ್ರ ಶಾಸ್ತ್ರ ಅಧ್ಯಯನ ಮಾಡ್ಲಿಕ್ಕೆ ಹೋಗ್ತಾರೆ. ಯಾವ ರೀತಿ ನಮ್ಮ ವೇದ ಪಾಠಶಾಲಾ ವಿದ್ಯಾರ್ಥಿಗಳಾಗಬೇಕಂದ್ರೆ ಯಾವುದೇ ಭಾಷೆಯಲ್ಲಿ, ಹಿಂದಿ ಇರಲಿ, ಇಂಗ್ಲಿಷ್ ಇರಲಿ, ಬೃಹದಾರಣ್ಯಕ ಉಪನಿಷತ್ ಆಗಲಿ, ಈಶಾವಾಸ್ಯ ಉಪನಿಷತ್ 18 ಶ್ಲೋಕಗಳ ಈಶಾವಾಸ್ಯ ಉಪನಿಷತ್ ಅದ. ಅದು ನಮ್ಮ ಶುಕ್ಲ ಯಜುರ್ವೇದ ಸಂಹಿತಾದ ಪಾಠ ಅದ. 40 ಅಧ್ಯಾಯಗಳ ಪಾಠ ಉಪನಿಷತ್ ಅದ. ಇದ್ರ ಮೇಲೆ ಏನಪ್ಪಾ ಅಂದ್ರೆ ಅಸ್ಖಲಿತವಾಗಿ ಪ್ರವಚನ ಮಾಡುವಂತಹ ನಮ್ಮ ವೇದ ವಿದ್ಯಾರ್ಥಿಗಳು ತಯಾರಾಗಬೇಕು. ನಮ್ಮ ಹತ್ರ ಜ್ಞಾನ ಅಂತ ಬೆಳಿಬೇಕು. ಜ್ಞಾನದಿಂದ ಭಕ್ತಿ ಬೆಳೀತದ. ಭಕ್ತಿ ಬಹಳ ಮುಖ್ಯದ. ಭಕ್ತಿನೇ ನಮ್ಮನ್ನೆಲ್ಲರನ್ನು ಒಂದು ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾ ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಯಾವುದೇ ಯಾಜ್ಞವಲ್ಕ್ಯ ಸಂಘಗಳಿರ್ಲಿ, ಸಂಸ್ಥಾ ಇರಲಿ, 2 ಭಾಗ ಮಾಡಬೇಕಾಗುತ್ತೆ. ಒಂದು ಧಾರ್ಮಿಕ ಭಾಗ, ಒಂದು ಸಾಮಾಜಿಕ ಭಾಗ. ಧಾರ್ಮಿಕ ಭಾಗದಲ್ಲಿ ನಾನೇನ್ ಕೇಳ್ಕೊತೀನಿ ಅಂದ್ರೆ, ನೋಡ್ರಿ, ಬರೀ ವೇದ ಪಾಠಶಾಲೆಗಳನ್ನು ಓಪನ್ ಮಾಡಿ ಪೌರೋಹಿತ್ಯ ಮಾಡೋಣ ತಯಾರು ಮಾಡಿದ್ರೆ ಅದಷ್ಟೇ ಸಾಕಾಗಂಗಿಲ್ಲ. ಧಾರ್ಮಿಕ ಭಾಗದಾಗ ಹೆಂಗಿರ್ಬೇಕಂದ್ರೆ, ಎಲ್ಲಾ ಗೃಹಸ್ಥರಿಗೆ ಒಂದು ಮನ್ಯಾಗ ದೇವ್ರ ಪೂಜಾ ಹೆಂಗ್ ಮಾಡ್ಬೇಕು, ಯಾವ ರೀತಿ ಸಂಕಲ್ಪ ಮಾಡ್ಬೇಕು, ಸಂಧ್ಯಾವಂದನೆ ಹೆಂಗ್ ಮಾಡ್ಬೇಕು, ರುದ್ರ, ಶ್ರೀ ಸೂಕ್ತ, ಪುರುಷ ಸೂಕ್ತ, ಇವೆಲ್ಲ ಏನಂದ್ರೆ ಬೇಸಿಕ್ ಒಬ್ಬ ಬ್ರಾಹ್ಮಣನಿಗೆ ಇರಬೇಕು ಅಂತ ಶಿಬಿರಗಳಾಗಬೇಕು. ಒಂದು ವೇದ ಪಾಠಶಾಲಾದ ಇಲ್ಲಾಂದ್ರೆ ಏನು ಬ್ಯಾರೆ ಇಲ್ಲೇ ಇಲ್ಲ. ಆ ಶಿಬಿರಗಳಲ್ಲಿ ನಾವು ಏನು ಬ್ರಾಹ್ಮಣರಿಗೆ ಗೃಹಸ್ಥರಿದ್ದೀವಿ, ನಾವು ನೌಕರಿ ಮಾಡ್ತೀವಿ, ವ್ಯಾಪಾರ ಮಾಡ್ತೀವಿ, ಅದು ಇದು ಎಲ್ಲ ಮಾಡ್ತೀವಿ. ಯಾಕಂದ್ರೆ ಒಂದು ಕಾಲಕ್ಕೆ ಕೇವಲ ಶಾಸ್ತ್ರ ವೇದ ಅಧ್ಯಯನ ಮಾತ್ರ ಇತ್ತು, ಬ್ರಾಹ್ಮಣರಿಗೆ ಬೇರೆ ಯಾವುದಿಲ್ಲ. ಈಗ ಉಪಜೀವನಕ್ಕೆ ನಾವು ನೌಕರಿಗೆ ಹೋಗ್ತೀವಿ. ಅಂತ ನೌಕರಿಗೆ ಹೋಗೋ ಬ್ರಾಹ್ಮಣರಿಗೆ ತಮ್ಮ ಬ್ರಾಹ್ಮಣತ್ವನ ಯಾವ ರೀತಿ ಕಾಪಾಡಿಕೊಂಡು ಅವ್ರು ನಡ್ಕೋಬೇಕಂಬಂತ ಮಾರ್ಗದರ್ಶನ ಈ ಸಂಸ್ಥಾದಿಂದ ಬರಬೇಕು. ಇದ್ರ ಮೇಲೆ ಅಂತಂದ್ರೆ ನಾವು ಕೆಲಸ ಮಾಡ್ತೀವಿ. ಇವತ್ತು ಸಮ್ಮೇಳನ ಅದ. ಸಮ್ಮೇಳನದೊಳಗ ನಾವೇನ್ ನಿರ್ಣಯ ತಗೊಂಡಿವಪ್ಪ, ನಾವೇನ್ ನಿರ್ಣಯ ತಗೊಂಡಿವಿ ಅದಕ್ಕೆ ಆ ನಿರ್ಣಯಕ್ಕೆ ಟೈಮ್ ಲೈನ್ ಏನದ. ಮುಂದಿನ ಸಮ್ಮೇಳನದಾಗ ನಾವೇನ್ ಅಚೀವ್ಮೆಂಟ್ ಮಾಡ್ತೀವಂತ ಪಾಯಿಂಟ್ ಬೈ ಪಾಯಿಂಟ್ ಆಮಂತ್ರಣ ಪತ್ರಿಕೆಯಾಗಿ ಉದ್ದೇಶಿತ ಆಬ್ಜೆಕ್ಟಿವ್ಸ್ ಬರ್ಬೇಕು. ಆ ಟೈಮ್ ಲೈನ್ ಒಳಗೆ ಯಾರ್ಯಾರು ಏನೇನು ಮಾಡ್ತಾರೆ ಅವರಿಗೆ ಏನಪ್ಪಾ ಅಂದ್ರೆ ಅಧಿಕಾರ ಕೊಟ್ಟು ಫಾಲೋ ಅಪ್ ಮಾಡ್ಬೇಕು. ಎಲ್ಲಕ್ಕಿಂತ ದೊಡ್ಡದು ಇಂಪಾರ್ಟೆಂಟ್ ಹೇಳಿಗತ್ತೀನಿ ಏನಂದ್ರೆ, ಹುಡುಗರು ಯಾಕೆ ಸಂಧ್ಯಾವಂದನ ಮಾಡಂಗಿಲ್ಲ ಅಂತಂದ್ರೆ, ವೇದಕ್ಕೆ ಯಾಕೆ ಬಿಡಂಗಿಲ್ಲಪ್ಪ ಹುಡುಗರನ್ನ. ಮತ್ತೆ ತಂದೆ ತಾಯಿಗಳ ಒಂದು ವರ್ಕ್ಶಾಪ್ ಮಾಡಬೇಕು. ಎಲ್ಲ ತಂದೆ ತಾಯಿಗಳಿದ್ದಾರೆ, ಅವ್ರನ್ನ ಕರೆದು ಅವ್ರದ್ದು ಬ್ರೈನ್ ವಾಶ್ ಮಾಡ್ಬೇಕು. ನಮ್ದು ಏನದ, ನಮ್ ವೇದ ಏನದ, ನೀವು ಹೆಂಗ ನಮ್ಮ ಯಾಜ್ಞವಲ್ಕರಿಗೆ ಯಾವ ರೀತಿ ನೀವು ಉಪಾಸನ ಮಾಡ್ಬೇಕು, ಯಾಜ್ಞವಲ್ಕರಂದ್ರೆ ಏನ ಅವ್ರದ್ದು ಏನ್ ಘನತೆ ಅದ ಅದನ್ನೆಲ್ಲ ದೊಡ್ಡವ್ರಿಗೆ ಹೇಳ್ಬೇಕು. ಬರೀ ನಾವೇನಪ್ಪಾ ಅಂತಂದ್ರೆ ಸಮ್ಮೇಳನ ಮಾಡೋದು ಬಹಳ ಚಲೋದ, ಇದು ಆನಂದ ಅದ, ಇದಕ್ಕೆ ನಾವೇನಿಲ್ಲ. ಆದ್ರೆ ಇದನ್ನ ಸ್ವಲ್ಪ ಆಕ್ಷನ್ ಓರಿಯೆಂಟೆಡ್ ಆಗಬೇಕು. ಕಾರ್ಯದಿಂದ ಇದು ಮುಂದಿನ ಸಮ್ಮೇಳನಕ್ಕೆ ನಾವು ಏನ್ ಅನ್ಕೊಂಡಿದ್ವಿ, ಏನ್ ಆಗಿದಮ್ಮಂತ ಒಂದು ಬ್ಯಾಲೆನ್ಸ್ ಸ್ಟಡಿ ಆಗುತ್ತೆ. ಎಷ್ಟು ಜನರಿಗೆ ಜಾಗೃತ ಆಗ್ಯಾರ, ಎಷ್ಟು ಕಣ್ಮಶಾಖ ಫ್ಯಾಮಿಲೀಸ್ ಅವತ್ತೆಲ್ಲ ರೆಕಾರ್ಡ್ ತಕೊಂಡು ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಗ್ರೋತ್ ಆಗ್ಬೇಕು. ನಾವು ನಮ್ಮ ಈ ಚಿದಂಬರ ಮಹಾಸ್ವಾಮಿಗಳು ಮತ್ತು ಯಾಜ್ಞವಲ್ಕ್ಯರ ಒಂದು ಕಾನ್ಫಿಡೆನ್ಸ್ ಆಗ್ಬೇಕು. ಚಿದಂಬರ ಮಹಾಸ್ವಾಮಿಗಳಂದ್ರೆ ಏನ್ರಿ, ಪೂರ್ಣ ಬ್ರಹ್ಮ ಪರಮಾತ್ಮ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಬ್ರಹ್ಮಾದಿ ಹರಿಹರ ವಂದಿಸಿದ್ದಾನೆ ಚಿದಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ್ ಯಾರು ಸೇವಾ ಮಾಡ್ತಾರೋ ಚಿದಂಬರ ಇದ್ದಾನೆ. ಅಂತ ಚಿದಂಬರ ಇಂಥ ಕಣ್ಮ ಶಾಖ ಶುಕ್ಲ ಯಜುರ್ವೇದದೊಳಗೆ ಅವತಾರ ಮಾಡೋಣ. ಇದು ಎಷ್ಟು ದೊಡ್ಡ ಶಾಖ ಇರುತ್ತೆ, ಸಾಕ್ಷಾತ್ ಭಗವಂತನೇ ಅವತಾರ ಮಾಡ. ಆದ್ರೆ ಇದನ್ನ ನಾವು ಜನರಿಗೆ ಹೇಳಬೇಕು. ಚಿದಂಬರ ಭಕ್ತರು, ಹುಣಸಿ ಹೊಳೆ ಮಾಡಿದವರು, ಯಾಜ್ಞವಲ್ಕ್ಯರ ಅನುಯಾಯಿಗಳು, ಏನಂತಂದ್ರೆ ಭಾಗವತ್ ಸಂಪ್ರದಾಯದವರು, ಸ್ಮಾರ್ತ ಸಂಪ್ರದಾಯ, ಎಲ್ಲರೂ ಯುನೈಟ್ ಆಗ್ಬೇಕು, ಒಂದ ಪಾಯಿಂಟ್ ಮೇಲೆ ಬರ್ಬೇಕು. ಅಲ್ಲಿ ತನಕ ಈ ಕನ್ಫ್ಯೂಷನ್ ನಮ್ಮ ಹೋಗಂಗಿಲ್ಲ. ನೋಡ್ರಿ, ದ್ವೈತ ಅದ್ವೈತ ಏನದು ನಮ್ಮ ಪರ್ಸನಲ್ ಸ್ಕೂಲ್ ಆಫ್ ಥಾಟ್ ಅಂತಾರ.
ಇದು ದ್ವೈತ ಅದ್ವೈತ ಏನದ ಸ್ಕೂಲ್ ಆಫ್ ಥಾಟ್ ಅಂದ್ರೆ ನಂದು ಇದು ಅಭಿಪ್ರಾಯಪ್ಪ, ಅದನ್ನ ಬಾಜು ಇಟ್ಬಿಡೋಣ. ಯಾಕಂದ್ರೆ ಅದನ್ನ ತಂದ್ರೆ ಮತ್ತೆ ನಮ್ಮ ಅಂದ್ರೆ ಡಿವೈಡ್ ಆಗ್ತದೆ. ಭಕ್ತಿ ಎಂಬಂತಹದ್ದು ನಾವು ಮೇನ್ ಅದ್ರ ಮೇಲೆ ಫೋಕಸ್ ಮಾಡಬೇಕು. ನೋಡಿ, ದ್ವೈತ ಇರಲಿ, ಅದ್ವೈತ ಇರಲಿ, ವಿಶಿಷ್ಟ ಅದ್ವೈತ ಇರಲಿ, ದ್ವೈತ ಅದ್ವೈತ ಇರಲಿ, ಆ 4 ಸ್ಕೂಲ್ ಆಫ್ ಥಾಟ್ಸ್ ನಾಗ ಒಂದು ಕಾಮನ್ ಅದನ್ನ ಅದು ಭಕ್ತಿ. ಅದು ಯಾವ ಸ್ಕೂಲ್ ಆಫ್ ಥಾಟ್ ನಾಗೂ ಭಕ್ತಿ ಮಾಡಬೇಡ ಅಂತ ಅಂದಿಲ್ಲ. ಹಂಗಾಗಿ ನಾವು ಭಕ್ತಿ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಎಲ್ಲರೂ ಯುನೈಟ್ ಆಗಬೇಕು, ಆಕ್ಷನ್ ಓರಿಯೆಂಟೆಡ್ ಸಮ್ಮೇಳನ ಆಗಬೇಕು ಅನ್ನುವಂಥದ್ದು ಇದು ವಿಚಾರದ. ಎಲ್ಲರೂ ಏನಂತಂದ್ರೆ ಮನೆಗೆ ಹೋಗಿ ಚಿಂತನೆ ಮಾಡಬೇಕು, ಯಾವ ರೀತಿ ಇಂತಹ ಸಂಘಟನೆಗಳಿಗೆ ನಾವು ಪ್ರೋತ್ಸಾಹ ಮಾಡ್ಬೋದು ಅನ್ನುವಂಥದ್ದು ಒಂದು ಮೆಸೇಜ್ ಇಲ್ಲಿ ತಗೊಂಡು ಹೋಗ್ಬೇಕು ಅನ್ನುವಂತಹ ಮಾತು ಹೇಳ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಕೂತಾರೆ ಅವರಿಗೂ ಪಾಪ ಹಸಿವಾಗಿರ್ತದೆ. ನಮ್ದು ಏನಂತ ನಮ್ಮ ಸತ್ಯನಾರಾಯಣ ಮಜುಮ್ದಾರ್ ಅವರು ಮಾಡಿದಂಥ ರಿಸರ್ಚ್ ಅವರೆಲ್ಲ ಡಿಟೇಲ್ ಆಗಿ ಹೇಳಿದ್ರು. ಅದು ಬಹಳ ದುರ್ಲಭ. ಅದು ಖರೆ ಹೇಳ್ಬೇಕಂದ್ರೆ ಅವ್ರು ಕೇಳ್ಬೇಕಂದ್ರೆ ಅವ್ರ ಮನೆಗೆ ಹೋಗಿ ನಾವು ಕೂತು ಎಲ್ಲ ಆನಂದ ಪಟ್ಟು ಅಂಥ ಯೋಗ ನಮಗೂ ಏನಂತಂದ್ರೆ ಲಭ್ಯ ಆಗಿತ್ತು. ಮತ್ತೊಮ್ಮೆ ನಾನು ಈ ನಮ್ಮ ಮಾರಟಗೇರಿ ಅವರು ಮತ್ತು ಅವರೆಲ್ಲ ಆರ್ಗನೈಸರ್ಸು, ನಮ್ಮ ಬಾಲಕೃಷ್ಣ ಕುಲಕರ್ಣಿ ಅವರಿದ್ದಾರೆ, ಅವರು ಚಿದಂಬರ ಭಕ್ತರು, ಅವರೆಲ್ಲ ಕೂಡಿ ಇದು ದೊಡ್ಡ ಮಾಡ್ಯಾರ. ಬಹಳ ಆನಂದ ಆಗ್ತದೆ. ಎಲ್ಲರಿಗೂ ಆ ಭಗವಂತನ ಗುರುಗಳ ಯಾಜ್ಞವಲ್ಕರ ಆಶೀರ್ವಾದ ಇದೆ ಅಂತ ಕೇಳ್ತಾ ಇರೋ ಮಾತುಗಳನ್ನ ಸದ್ಗುರು ಚರಣ ಅರ್ಪಣೆ ಮಾಡ್ತಾ ಇದ್ದೀನಿ. ಔದುಂಬ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ್ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜ್ ಕಿ ಜಯ. ಯೋಗೀಶ್ವರ ಸದ್ಗುರು ಯಾಜ್ಞವಲ್ಕರ ಸದ್ಗುರು ಮಹಾರಾಜ್ ಕಿ ಜಯ. ಮಾಧವ ತೀರ್ಥನಿಗೆ ಜಯವಾಗಲಿ. ಶ್ರೀ 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 1008 ವಿದ್ಯಾ ಕಣ್ವ ವಿರಾಜ ತೀರ್ಥರಿಗೆ ಜಯವಾಗಲಿ. ಜಯ ಚಿದಂಬರ. ಶ್ರೀಗಳಿಗೆ ಧನ್ಯವಾದಗಳು.